ಮಹೇಶ್ ಪಾಟೀಲ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಈ ಖತರ್ನಾಕ್ ಕಳ್ಳ 4 ಕಾರುಗಳನ್ನ ಎಗರಿಸಿದ್ದ, ಎಸ್ಕೇಪ್ ಆಗಿದ್ದ, ಬಹಳ ದಿನಗಳಿಂದ ಪೊಲೀಸರಿಗೆ ಬೇಕಾಗಿದ್ದ ಖತರ್ನಾಕ್ ಕಳ್ಳ ಮಹೇಶ್ ಪಾಟೀಲ್ ಈಗ ಅರೆಸ್ಟ್ ಆಗಿದ್ದಾನೆ. ಮೊಹಮ್ಮದ್ ಸನದಿ ಎಂಬಾತನ ಮಹೀಂದ್ರಾ XUV 500 ಕಾರ್ ಬಾಡಿಗೆ ಪಡೆದು ಆತ ಪರಾರಿಯಾಗಿದ್ದ. ಕೊಟ್ಟ ಕಾರು 10 ದಿನವಾದರೂ ಕೂಡ ವಾಪಸ್ ಬರೆದಿದ್ದಾಗ ಮಾರ್ಕೆಟ್ ಠಾಣೆಯಲ್ಲಿ ದೂರು ಕೊಡಲಾಗಿತ್ತು. ಮಾರ್ಕೆಟ್ ACP ಸಂತೋಷ್ ಸತ್ಯನಾಯಕ್ ಮಾರ್ಗದಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಆರೋಪಿ ಮಹೇಶ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಒಟ್ಟು 4 ಕಾರುಗಳನ್ನು ಇದೇ ರೀತಿ ಪಡೆದು ಮಹೇಶ್ ಪಾಟೀಲ್ ಕದ್ದಿದ್ದ. ಅಂದರೆ ಬಾಡಿಗೆ ರೂಪದಲ್ಲಿ ತೆಗೆದುಕೊಂಡು ಹೋಗೋದು, ಕೊಡ್ತಾ ಇರಲಿಲ್ಲ ವಾಪಸ್. ಸದ್ಯಕ್ಕೆ ಅವನು ಬಂಧಿಸಿ ಹೆಂಡ್ಲಗ ಜೈಲಿಗೆ ಇಟ್ಟಿದ್ದಾರೆ ಪೊಲೀಸರು. ಇವತ್ತೇ ನೋಡಿ ಆರೋಪಿ ಮಹೇಶ್ ಪಾಟೀಲ್ ಅಂಥೇಳಿ ಖತರ್ನಾಕ್ ಕಿಲಾಡಿ ಕಳ್ಳ ಇವನು. ಬಾಡಿಗೆ ಅಂತ ತೆಗೆದುಕೊಳ್ತಾ ಇದ್ದ. ಮಹಾರಾಷ್ಟ್ರ ಪಾಸಿಂಗ್ ಕಾರನ್ನು ಕೂಡ ಬಿಡ್ತಾ ಇರಲಿಲ್ಲ ಇವನು. ಬಹುತೇಕವಾಗಿ ಎಲ್ಲ ಮಹಾರಾಷ್ಟ್ರ ಪಾಸಿಂಗ್ ಇರೋ ಕಾರೇ. ಅಲ್ಲಿ ಒಂದು ಪ್ರಕರಣವನ್ನು ಭೇದಿಸೋಕೆ ಹೋಗಿ 4 ಕೇಸು ಅಲ್ಲಿ ಭೇದಿಸಿದ್ದಾರೆ. ಮೊಹಮ್ಮದ್ ಸಂದಿ ಎಂಬಾತನ ಮಹೀಂದ್ರಾ XUV 500 ಕಾರನ್ನು ಬಾಡಿಗೆ ತೊಗೊಂಡ್ಕೊಂಡಿದ್ದ. 10 ದಿನ ಆಯಿತು, ಫೋನ್ ಮಾಡ್ತಾರೆ ಇವನಿಗೆ, ಸ್ವಿಚ್ ಆಫ್, ಎಲ್ಲ ಸ್ವಿಚ್ ಆಫ್, ನಾಟ್ ರೀಚಬಲ್. ಕಾದರೂ ಇವನು ಸುಳಿವೇ ಇಲ್ಲ. ಹಾಗಾಗಿ ಮಾರ್ಕೆಟ್ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಈಗ ಆತನನ್ನು ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿ ಹಿಂಡ್ಲಗ ಜೈಲಿಗೆ ಇಟ್ಟಿದ್ದಾರೆ. ಬಟ್ ಇದರ ಹಿಂದೆ ಒಂದು 3 ಅಂದರೆ ಎಲ್ಲ ಸೇರಿ ಒಂದು 4 ಕೇಸ್ಗಳು ಇವನ ಮೇಲೆ ಇದ್ದಾವೆ ಅನ್ನೋದು ಗೊತ್ತಾಗಿತ್ತು. ಇದೇ ರೀತಿಯಾಗಿ ಬಾಡಿಗೆ ಪಡೆದು ಈತ ವಂಚನೆ ಮಾಡಿ ಕಾರನ್ನು ಎಗರಿಸ್ಕೊಂಡು ಹೋಗ್ತಾ ಇದ್ದ. ಅಂದರೆ ಬೆಳಗಾವಿಯ ಸುತ್ತಮುತ್ತ ಸಾಕಷ್ಟು ಪೊಲೀಸರಿಗೆ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ ಇವನು. ಮಹಾರಾಷ್ಟ್ರದ ಕಡೆ ಕೂಡ ಹಲವು ದಿನಗಳ ಕಾಲ ಎಸ್ಕೇಪ್ ಆಗಿದ್ದ. ಸದ್ಯ ಆರೋಪಿಯನ್ನು ಬಂಧನ ಮಾಡಿ ಹಿಂಡಲಗ ಜೈಲಿಗೆ ಮಾರ್ಕೆಟ್ ಪೊಲೀಸರು ಅಟ್ಟಿದ್ದಾರೆ. ಸರ, ಬಾಡಿಗೆದಿಂದ ಗಾಡಿ ತೊಗೊಂಡು ಹೋಗಿದ್ರಿ. 2 ದಿನ ಅಂತ ತೊಗೊಂಡು ಹೋಗಿದ್ರಿ. ಮತ್ತು ನಾ ಕಾಲ್ ಮಾಡಿ 2 ದಿನ ಆದ್ಮ್ಯಾಗ ಅವು ಮತ್ತು ಬಾಡಿಗೆ ಕೊಟ್ಟಿದ್ದೇನ, ನಿನ್ಗೆ ನಾಳೆ ಬರ್ತೈತಿ ಹಂಗೆ ಹೇಳ್ದ. 8 ದಿನ ಆತು ರೀ. ಅವನ ಬಗ್ಗೆ ನಾ ಎನ್ಕ್ವೈರಿ ಮಾಡಿದ್ರಿ ಮರಾಠ ಮಂಡಲದಲ್ಲಿ. ಅವು ಫ್ರಾಡ್ ಅಂತ ಹೇಳಿದ್ರಿ ಅವ್ರು. ಮಹೇಶ್ ಪಾಟೀಲ್ ರೀ. ನನಗೆ 8 ದಿನ ಆದ್ಮೇಲೆ ಗೊತ್ತಾದ್ರಿ. ಆಮೇಲೆ ನಾ ಇಲ್ಲಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ರಿ. ಇಲ್ರಿ, ಪರಿಚಯ ಇಲ್ರಿ. ಅವ ಕಾಲ್ ಮಾಡಿದ್ರಿ ನನಗೆ, ಗಾಡಿ ಹಿಂಗೆ ಬಾಡಿಗೆ ಮ್ಯಾಗ ಕೊಡ್ರಿ ಅಂತ ಕಾಲ್ ಮಾಡಿದ್ರಿ. ಅವ ಎರಡು ಸಲ ಮಾಡಿದ್ರಿ. 3ನೇ ಸಲ ನಾನು ಅವ್ಗೆ ಕೊಟ್ಟೀನಿ ರೀ. ಅವ 10,000 ಕೊಟ್ಟಿದ್ದಾನೆ ರೀ. ಈಗ ತೊಗೊಂಡು 14 ದಿನ ಆತು ರೀ. ಹಂಗೆ ದಿನ ಹಾಕೋತ ಬಂದ್ರಿ ಅವ. ನಾ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡೀನಿ ರೀ. ಮಾರಿಲ್ರಿ ಅವ. ಹಂಗೆ ಅವ್ನ ಕಡೆ ಇಟ್ಕೊಂಡು ಬಾಡಿಗೆ ಕಳ್ಸತ್ತಿದ್ರಿ ಅವ. ನನಗೆ ಕಾಲು ರಿಸೀವ್ ಮಾಡವಲ್ರಿ ಅವ. ಹಂಗೆ ನಾಳೆ ಬರ್ತೈತಿ, ಇವತ್ತು ದಾಂಡೇಲಿಗೆ ಹೋಗೈತಿ ಹಂಗೆ ಹೇಳತ್ತಿದ್ರಿ ಅವ. ಟೋಟಲ್ 5 ಗಾಡಿ ಅದಾವ್ರಿ. ಹಾಂ, ಚಲ ಕೆಲಸ ಫಾಸ್ಟ್ ಆಗೈತೆ ರೀ ಇಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್. FIR ತೊಗೊಂಡು 2ನೇ ದಿನ ನನ್ನ ಗಾಡಿ ತೊಗೊಂಡು ಬಂದಾರೆ ಅವ್ರು. ಸರ, ಬಾಡಿಗೆದಿಂದ ಗಾಡಿ ತೊಗೊಂಡು ಹೋಗಿದ್ರಿ. 2 ದಿನ ಅಂತ ತೊಗೊಂಡು ಹೋಗಿದ್ರಿ. ಮತ್ತು ನಾ ಕಾಲ್ ಮಾಡಿ 2 ದಿನ ಆದ್ಮ್ಯಾಗ ಅವು ಮತ್ತು ಬಾಡಿಗೆ